ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂದರೆ, ಮನೆಯಲ್ಲಿ ಈಗ ಹೆಣ್ಮಕ್ಳು ಖಾಲಿ ಕೂತಿರ್ತೀವಲ್ಲ, ಏನು ಮಾಡಬೇಕಪ್ಪ, ಒಂದು ಏನಾರು ಬಿಸ್ನೆಸ್ ಮಾಡಬೇಕು, ಇಲ್ಲಾಂದರೆ ನಮ್ಮ ಸ್ವಂತ ದುಡಿಮೆಯಿಂದ ನಾವು ಎಷ್ಟಾಗುತ್ತೆ ಅಷ್ಟು ದುಡಿಬೇಕು ಅಂತೆಲ್ಲ ಹೆಣ್ಮಕ್ಳಿಗೆ ಆಸೆ ಇದ್ದೇ ಇರುತ್ತೆ. ನೋಡಿ, ನಾನು ಹಾಗೆ ಹೋಮ್ ಪ್ರಾಡಕ್ಟ್ ಐಟಮ್ಸ್ ಎಲ್ಲ ಮಾಡ್ತಿದ್ದೆ. ಅಂದರೆ ಯಾವುದಪ್ಪ ಅಂದರೆ ಹಪ್ಪಳ, ಆಮೇಲೆ ಸಂಡಿಗೆ, ಆಮೇಲೆ ನಮ್ಮ ಅಮ್ಮನೂ ಇದು ಕುಸಳಿನ ಸಾಮಾನು ಅಂತಾರಲ್ಲ, ಆ ಥರ ಎಲ್ಲ ಕುಸಳಿಂದೆಲ್ಲ ಐಟಮ್ ಮಾಡ್ತಾರವರು. ಅಂದರೆ ಈಗ ಸಂಕ್ರಮಣ ಹಬ್ಬ ಎಲ್ಲ ಬಂದಿರತ್ತಲ್ಲ, ಅವಾಗ ಕುಸಳಿನ ಸಾಮಾನು ಮಾಡೋದು. ಆಮೇಲೆ ಒಬ್ಬರು ಶ್ರೀಮಂತ ಅಂತ ಇತ್ತು. ಅದು ಶ್ರೀಮಂತಕ್ಕೆ ಒಬ್ಬರಿಗೆ ಅವೆಲ್ಲ ಒಂದು ನಾನಾ ಥರದ್ದು ಇದು ಕೊಡಬೇಕಾಗಿತ್ತು. ಅಂದರೆ ಸ್ವೀಟ್ ಹಿಟ್ಟಿನಲ್ಲೇ ಮಾಡಿ ಕೊಡೋದು, ಅದೊಂದು ಆರ್ಡ್ರ್ ಹಿಡಿಯೋದು. ನಾನು ನೋಡಿ, ಈಗ ಹಪ್ಪಳದ ಆರ್ಡ್ರ್ ಬರ್ತಾ ಇದೆ ಡೈಲಿ. ಇದು ಉದ್ದಿನ ಹಪ್ಪಳ ಮತ್ತು ಅವಲಕ್ಕಿ ಹಪ್ಪಳ ಡೈಲಿ ನಾವು ಲಟ್ಟಿಸ್ಕೊಡ್ತೀವಿ. ಸುಮ್ಮನೆ ಖಾಲಿ ಕೂತ್ಕೊಳ್ಳೋ ಬದಲು ಇದೊಂದು ಉದ್ಯೋಗ ಅಂತ ಆಗುತ್ತೆ ಹೆಣ್ಮಕ್ಳಿಗೆ. ಇದನ್ನು ನೀವು ಬಿಸ್ನೆಸ್ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಖುಷಿ ಅನಿಸುತ್ತೆ. ನಮ್ಮಿಂದ ನಾವು ₹100 ದುಡಿದ್ರು ಒಂದೇನೋ ಖುಷಿ ಅನಿಸುತ್ತಲ್ಲ, ಆ ಥರ ನೋಡಿ. ಇವೆಲ್ಲ ಉದ್ದಿನ ಹಪ್ಪಳ. ಇದು ಏನೋ ಹಾಗೆ ಜಸ್ಟ್ ಒಂದು ಹಾಬಿಗೆ ಅಂತ ಮನೆಯಲ್ಲಿ ಮಾಡೋಣ, ಬಿಸಿಲಿರುತ್ತೆ ಹಾಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಣ ಅಂತ ಮಾಡೋಕ್ಕೆ ಹೋದೆ. ಬಟ್ ಅದು ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಓನರ್ ಅದೆಲ್ಲ ಬಂದಿಲ್ಲ, ತುಂಬ ಟೇಸ್ಟ್ ಇದ್ದಾವೆ, ನಮಗೆ ಸೇಲ್ ಮಾಡೋಕ್ಕೆ ಕೊಡಿ ಅಂತ ಅವ್ರು ಮಾರಕ್ಕೆ ತೊಗೊಳ್ಳಿಕ್ಕೆ ಹೋದರು. ಅವ್ರು ಒಬ್ಬರಿಂದ ಹಾಗೆ ನಮ್ಮದು ಬಿಸ್ನೆಸ್ ಶುರು ಆಗಿದೆ. ತುಂಬ ಇಂಟ್ರೆಸ್ಟ್. ಇವಾಗ ಏನಾಗುತ್ತೆ ಅಂದರೆ, ಕಷ್ಟಪಟ್ಟು ದುಡಿದ್ರೆ ಫಲ ಸಿಗುತ್ತೆ ಅಂತಾರಲ್ಲ, ಆ ಥರ ನಾವು ಇದಕ್ಕೊಂದು ಫಲ ಅನ್ನೋದಿದೆ. ಅದೇ ಅನ್ನಿಸ್ತದೆ. ನಾವೇನೋ ಜಸ್ಟ್ ಮನೆಯಲ್ಲಿ ಮಾಡ್ಕೊಳ್ಳೋಕೆ ಹೋದ್ವಿ. ಇದು ಹಪ್ಪಳ ನೋಡಿ, ನಾವು ಬಿಸ್ನೆಸ್ ಶುರು ಮಾಡಿದ್ದೀವಿ. ಈ ಥರ ಎಲ್ಲ. ಇದು ಅವಲಕ್ಕಿ ಹಪ್ಪಳ. ಇದು ಅವಲಕ್ಕಿ ಹಪ್ಪಳದ್ದು ಹಸಿಮೆಣ್ಸಿನ್ಕಾಯ್ದು ಮಾಡ್ತೀವಿ. ಆಮೇಲೆ ಈಗ ಇದರಲ್ಲಿ ಉದ್ದಿನ ಹಪ್ಪಳ ಏನಿರುತ್ತಲ್ಲ, ಅದ್ರಲ್ಲಿ ಖಾರ ಪುಡಿ ಇದು ಮಾಡ್ತೀವಿ, ಮೆಣಸು ಹಾಕಿ ಮಾಡ್ತೀವಿ. ತುಂಬ ಟೇಸ್ಟ್ ಅನಿಸುತ್ತೆ. ನಿಮಗೂ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ನನ್ನ ನಂಬರ್ ಸೆಂಡ್ ಮಾಡ್ತೀನಿ. ನೀವು ಆರ್ಡ್ರ್ ಕೊಟ್ಟರೆ ನಾವು ನಿಮ್ಮ ಊರಿಗೂ ಕಳಿಸ್ತೀವಿ ನಾವೆಲ್ಲ. ನೋಡಿ, ಇದೆಲ್ಲ ಉದ್ದಿನ ಹಪ್ಪಳ. ಇದೆಲ್ಲ ಉದ್ದಿನ ಹಪ್ಪಳ, ಅವಲಕ್ಕಿ ಹಪ್ಪಳ. ತುಂಬ ಟೇಸ್ಟ್ ಇವೆಲ್ಲ ಅವಲಕ್ಕಿ ಹಪ್ಪಳ, ಭಾಳ ಟೇಸ್ಟ್ ಅನಿಸುತ್ತೆ. ಕರೆದ್ರೂ ಇದು ಅನಿಸುತ್ತೆ. ಅದರಲ್ಲೂ ನಮಗೆ ಮನೆಯಲ್ಲಿ ಅವಲಕ್ಕಿ ಹಪ್ಪಳನೇ ಜಾಸ್ತಿ ಜನ ತೊಗೊಳ್ಳೋದು. ಬಂದು ಒಂದು ನಾವು 100 ಪೀಸ್ ಅಂತ ಕೊಡ್ತೀವಿ, KG ಅಂತಲೂ ಕೊಡ್ತೀವಿ. ನೀವು ಯಾವ ಥರ ಬೇಕು ನೀವು ಕೇಳಿದರೆ ಆ ಥರ ನಾವು ಮಾಡಿಕೊಡ್ತೀವಿ. ನನಗೆ ಇವಾಗ ಆರ್ಡ್ರು ಬಂದಿತ್ತು. ಹಾಗೆ ಸ್ವಲ್ಪ ನಮ್ಮ ಅಮ್ಮನ ಮನೆಗೆ ಅವರು ಅಲ್ಲೇ ಒಂದು 500-1000 ಹಪ್ಪಳ ಆರ್ಡ್ರ್ ಇತ್ತು ನಮಗೆ. ಇವೆಲ್ಲ ಆರ್ಡ್ರ್ ಮಾಡಿ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ಆಲ್ಮೋಸ್ಟ್ ಇಲ್ಲೇ ಲೋಕಲ್ ಇದ್ದವ್ರಿಗೆಲ್ಲ ಈ ಥರ ಕೊಡ್ತೀವಿ. ಇಲ್ಲಪ್ಪ ಬೇರೆ ಊರಿಂದ ಊರಾಗ ಕೊಡಬೇಕಂದ್ರೆ ನಾವೆಲ್ಲ ಇದು ಇರುತ್ತೆ, ರಟ್ಟಿನ ಬಾಕ್ಸ್ ಅದೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಅವ್ರಿಗೆ ಏನಂದರೆ ಅವು ಹಪ್ಪಳ ಎಲ್ಲ ಹೊಡಿಬಾರ್ದಲ್ಲ, ಆ ಥರ ಮುರಿಲಾರ್ದಂಗೆ ಕಳಿಸ್ತೀವಿ. ನೋಡಿ, ಇಷ್ಟು ಹಗರಾಗುತ್ತೆ ಅಂದರೆ ಫುಲ್ ಹಗರಾಗುತ್ತೆ. ಈ ಥರ ಎಲ್ಲ ನಾವು ಮಾಡಿ, ನಾವು ಕೈಯಿಂದನೇ ಯಾವ ಮಿಷನಿಂದ ಮಾಡಲ್ಲ, ಕೈಯಿಂದ ಲಟ್ಟಿಸೇ ಮಾಡ್ತೀವಿ. ಎಷ್ಟೇ ಇದ್ದರೂ ಲಟ್ಟಿಸಿ ಹಪ್ಪಳ ಮಾಡ್ತೀವಿ. ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಮನೆಯಲ್ಲಿ ಖಾಲಿ ಕೂತ್ಕೊಳ್ಳೋ ಬದಲು ನೀವು ಮಾಡಿ, ಟ್ರೈ ಮಾಡಿ ಹೆಣ್ಮಕ್ಳು. ಇದೊಂಥರ ಬಿಸ್ನೆಸ್ ಅಂದರೆ ಎಷ್ಟು. ಈಗ ನಾವು ಸುಮ್ಮನೆ ಖಾಲಿ ಕೂತು ಟೈಮ್ ವೇಸ್ಟ್ ಮಾಡಿ ಮೊಬೈಲ್ ನೋಡ್ತಾ ವೇಸ್ಟ್ ಮಾಡೋಕ್ಕಿಂತ ಈ ಥರ ಬಿಸ್ನೆಸ್ ಮಾಡಿದರೆ, ನಾನು ಏನೋ ಅಂದ್ಕೊಂಡಿದ್ದೆ ಸುಮ್ಮನೆ ಆಗತ್ತೇ ಇಲ್ಲ ಅಂಥೇಳಿ, ಬಟ್ ನಾನು ಇದರಿಂದ ತುಂಬ ಗಳಿಸ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು. ಆಮೇಲೆ ನೆಮ್ಮದಿ ಇರುತ್ತೆ. ಆಮೇಲೆ ಯಾವುದೂ ಚಿಂತೆ ಇರೋಲ್ಲ. ಈ ಬಿಸ್ನೆಸ್ ಅಂತ ಹತ್ತಪ್ಪ ಅಂದರೆ ಆಟೋಮೆಟಿಕ್ಲಿ ನಮ್ಗೆ ಅದ್ರ ಕಡೆನೇ ಲಕ್ಷ್ಯ ಬರುತ್ತೆ. ಇವತ್ತಿಷ್ಟು ಆರ್ಡ್ರ್ ಕೊಟ್ಟಿದ್ದಾರೆ. ಈಗ ನೋಡಿ, ನನಗಿನ್ನೂ ಇವತ್ತು ಆರ್ಡ್ರ್ ಇದ್ದಾವೆ. ಈ ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ, ಎಡಿಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಇವತ್ತು ಜಸ್ಟ್ ಸ್ವಲ್ಪ ವಿಡಿಯೋ ಎಡಿಟ್ ಆದರೂ ಮಾಡಿ ಹಾಕಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಮಗೆ ಅದು ಇರುತ್ತೆ. ಸಾರಿ ಗೊಂಡೆ ಅಂತ ಹಾಕ್ತೀನಿ ನಾನು. ಆಮೇಲೆ ಆರ್ಯ ವರ್ಕ್ ಅಂತ ಮಾಡ್ಕೊಡ್ತಾ ಇರ್ತೀನಿ. ಈಗ ಹಪ್ಪಳದ ಈ ಬೇಸಿಗೆ ಕಾಲ ಶುರು ಅಲ್ಲ. ಈ ಬೇಸಿಗೆ ಕಾಲ ಅಂದ ತಕ್ಷಣ ಎಲ್ಲರೂ ಹಪ್ಪಳ ಕೇಳ್ತಾರೆ. ನೋಡಿ, ಇವೆಲ್ಲ ಆರ್ಡ್ರ್ ಬಂದಿದ್ದು. ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಅದನ್ನು ಒಂದು ಗಾಡಿ ಬರೋತಿತ್ತು, ಗಾಡಿಗೆ ಹಾಕಿ ಕಳಿಸ್ಬೇಕಾಯಿತು. ಅದಕ್ಕೆ ಜಸ್ಟ್ ಪ್ಯಾಕ್ ಮಾಡಿ ಹಿಂಗೆ ರೆಡಿ ಮಾಡಿಟ್ಟಿದ್ದೆ. ಇದು ನಂದು ಹಪ್ಪಳದ ಬಿಸ್ನೆಸ್. ಆದರೆ ನಮ್ಮ ಮಮ್ಮಿ ನೋಡಿ, ಈ ಥರ ಕುಸರಳಿನ ಸಾಮಾನು ಅಂತಾರಲ್ಲ, ಅಂದರೆ ಸಂಕ್ರಮಣಕ್ಕೆ, ರಥಸಪ್ತಮಿ ಹಬ್ಬಕ್ಕೆಲ್ಲ ಈ ಥರ ಆರ್ಡ್ರ್ ಬಂದಿರುತ್ತೆ. ನಮ್ಮ ಅಮ್ಮಗೆ ಒಬ್ರದ್ದು ಆರ್ಡ್ರ್ ಬಂದಿತ್ತು. ಮಕ್ಕಳಿಗೆ ಆರ್ಡ್ರ್ ಮಾಡ್ತಾರೆ. ಆಮೇಲೆ ಒಬ್ಬೊಬ್ಬರು ಪ್ರೆಗ್ನೆಂಟ್ ಲೇಡಿ ಇರ್ತಾರಲ್ಲ, ಅವ್ರಿಗೆ ತವ್ರ ಮನೆಯ ಕಡೆಯವರೆಲ್ಲ ಈ ಥರ ಕುಸರಳಿನ ಸಾಮಾನು ಹಾಕಿಸಿ ಫೋಟೋ ತೆಗೆಸ್ತಿರ್ತಾರೆ. ನೋಡಿ, ಸರ, ನೆಕ್ಲೆಸ್ಸು ಎಲ್ಲ ಇದೆ. ಈ ಥರ ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಕರಿ ಎರಿಯೋದು ಅಂತಿರುತ್ತಲ್ಲ, ಕರಿ ಎರಿಯೋ ಮುಂದೆ ಈ ಥರ ಎಲ್ಲ ಕಿರೀಟ, ಬಾಜುಬಂದಿ, ಕೊಳಲು ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಹಾಕಿ ಕರಿ ಎರಿತಾರೆ ನಮ್ಮ ಸೈಡೆಲ್ಲ. ಇದು ಒಂಥರ ನಮ್ಮದು ಬಿಸ್ನೆಸ್ಸು. ಆಮೇಲೆ ಇವಾಗ ಮದುವೆ ಸೀಸನ್ ಚಾಲು ಅಲ್ಲ. ಮದುವೆ ಸೀಸನಲ್ಲಿ ಮದುವೆಗೆ ಅರ್ಶಿನ ಕುಂಕುಮ ಚೀಟು, ಆಮೇಲೆ ಇದು ಒಂಥರ ವರಭೂಷಣ ಸಾಮಾನು ಎಲ್ಲ ಥರದ್ದು ನಮ್ಮ ಮಮ್ಮಿ ಮಾಡ್ತಾರೆ. ಅವರೆಲ್ಲ ತುಂಬ ಆರ್ಡ್ರ್ ಬರುತ್ತೆ ಅವ್ರಿಗೆ. ಆಮೇಲೆ ಸಕ್ರೆ ಚೀಟು ಅಂತಿರುತ್ತೆ. ಆಮೇಲೆ ಸಕ್ರೆ ಬಟ್ಲ ಅಂತ ಮಾಡ್ತಾರೆ. ಮೇಣಬತ್ತಿ ಸಾಮಾನು ಎಲ್ಲ ಥರದ್ದು ಅವರು ಮಾಡ್ತಾರೆ. ನಾ ಹಾಗೆ ಅವ್ರ ಮನೆಗೆ ಸ್ವಲ್ಪ ಅಂದರೆ ಆರ್ಡ್ರ್ ಬಂದಿತ್ತಲ್ಲ, ಅಲ್ಲೇ ಹಪ್ಪಳದ ನಮ್ಮ ಅಮ್ಮನ ಮನೆ ಹತ್ರನೇ ಇತ್ತು, ಕೊಡೋಕ್ಕಂತ ಹೋಗಿದ್ದೆ. ಹಾಗೆ ಇದೆಲ್ಲ ಮಾಡ್ತಾ ಕೂತಿದ್ರು. ಅದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ. ನೋಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಇವೆಲ್ಲ ಕಲರ್ ಕುಸರಳು ಅಂತಾರೆ ನೋಡಿ, ಅದೆಲ್ಲ ಹಚ್ಚಿ ಸಕ್ಕರೆ ಗುಂಡು ಅಂತಿರಲ್ಲ, ಆ ಥರ ಇದೆಲ್ಲ ಹಚ್ಚಿ ಸರ ಬಳಿ ಎಲ್ಲ ಮಾಡೋದು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಆರ್ಡ್ರನ್ನ ಹಾಗೆ ಅವ್ರಿಗೆ ಸಂಕ್ರಮಣ ಬಂತಪ್ಪ ಅಂದರೆ ತುಂಬ ಆರ್ಡ್ರ್ ಬರುತ್ತೆ. ನಂದೇ ವಿಡಿಯೋ ಹಾಕೋದು ಲೇಟ್ ಆಯಿತು, ಬೇಗ ಹಾಕಬೇಕಾಯಿತು. ಹೇಳಿದ್ನಲ್ಲ, ನನಗೆ ಟೈಮೇ ಸಿಕ್ಕಿದ್ದಿಲ್ಲ. ಸ್ವಲ್ಪ ಇದು ಆರ್ಡ್ರ್ ಭಾಳ ಬಂದಿತ್ತು, ಹಪ್ಪಳದಂತೂ ಸಿಕ್ಕಿದ್ದಿಲ್ಲ. ಇವಾಗ ಒಂದು 500 ಹಪ್ಪಳ ಮಾಡಬೇಕಾಯ್ತು ನಾನು. ಜಸ್ಟ್ ಹಾಗೆ ವಿಡಿಯೋ ತುಂಬ ದಿನ ಆಯಿತು ಹಾಕಿಲ್ಲ ಅಂತ ವಿಡಿಯೋ ಮಾಡಿ ಆಮೇಲೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಕುಸರಳಿನ ಐಟಮ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ
ಹಪ್ಳ ಆಯಿತು ಏನಾದ್ರು ಬೇಕಂದ್ರೂ ನೀವು ಒಂದು ಮೆಸೇಜ್ ಹಾಕಿ ನಾನು ನಿಮಗೆ ಅಡ್ರೆಸ್ ಅದು ಹೇಳ್ತೀನಿ, ಇಲ್ಲ ಕಾಲ್ ಮಾಡ್ತೀನಿ. ನೀವೇ ಲೋಕಲ್ ಹುಬ್ಬಳ್ಳಿ ಧಾರವಾಡದಲ್ಲಿ ಹತ್ತಿರ ಇರೋರಿಗಂತೂ ಇದು ಆಗುತ್ತೆ. ದೂರ ಇರೋರಿಗಿಂತ ಇಲ್ಲಿ ಲೋಕಲ್ ಹುಬ್ಬಳ್ಳಿ ಧಾರವಾಡ ಯಾರ್ಯಾರು ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ನೀವು. ನೋಡಿ ಈ ಥರ ಎಲ್ಲ ಗಮ್ಮಚ್ಚಿ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಫುಲ್ ಮಾಡಿದ್ದು ಒಂದು ನಿಮಗೆ ಅಂದರೆ ಒಬ್ಬರು ಇದು ಪಾಪು ಸಣ್ಣ ಪಾಪುಗೆ ಮಾಡೋದು, ಇನ್ನೇನಿದೆಲ್ಲ ದೊಡ್ಡವ್ರಿಗೆ ಮಾಡಿದ್ದು ಒಂದಿದೆ, ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಇವೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಮಾಡೋದಿದು. ಇವು ನೋಡಿ ಈ ಥರ ಮಾಡಿಟ್ಟಿದ್ದಾರೆ ನೋಡಿ, ಈ ಥರ ರೆಡಿ ಮಾಡಿದ್ದಾರೆ. ಕಿರೀಟ, ಬಾಜುಬಂದಿ, ಬಳೆ ನೋಡಿ, ಸರ, ನೆಕ್ಲೇಸು ಈ ಥರ ಎಲ್ಲ ಮಾಡಿ ಕೊಳ್ಳಲು. ಇದು ಕೃಷ್ಣನ ಈ ಥರ ಕೃಷ್ಣನ ಪಾರ್ಟ್ ಹಾಕಿ ಫೋಟೋ ತೆಗ್ಸೋದಿರುತ್ತೆ. ಸಂಕ್ರಮಣ ರಥಸಪ್ತಮಿ ದಿನ ಎಲ್ಲ ನಮ್ಮ ಸೈಡೆಲ್ಲ ಭಾಳ ಮಾಡ್ತಾರೆ. ಇದು ನಿಮ್ಮ ಕಡೆನೂ ಮಾಡ್ತಾರೆ ಅಂದರೆ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ಥರ ಅನ್ನಿಸ್ತು ವಿಡಿಯೋ ಅಂತಲೂ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕುಸರಣಿಂತ ಸರ ಮಾಡಿದ್ದಾರೆ ನೋಡಿ. ಸರ ಇದೆಲ್ಲ ಹೂವೆಲ್ಲ ಹಾಕಿ ಸರ, ನೆಕ್ಲೇಸ್ ಎಲ್ಲ ಥರದ್ದು ಮಾಡ್ತಾರೆ. ಇವಾಗ ಮದುವೆ ಸೀಸನಲ್ಲೂ ಅಷ್ಟೇ ನವಿಲು, ಆಮೇಲೆ ವೆಂಕಪ್ಪಂದು ಇದು ಮಾಡ್ತಾರೆ, ಅದು ಕಾಯಿ, ಅದೆಲ್ಲ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ. ಆಮೇಲೆ ಗಿಟಕು ಮಾಡ್ತಾರಲ್ಲ, ಕೊಬ್ಬರಿ, ಒಣ ಕೊಬ್ಬರಿ ಅಂತ ಗಿಟಕು ಮಾಡೋದು ಅವೆಲ್ಲನೂ ಮಾಡ್ತಾರೆ. ಇದೆಲ್ಲ ಇದು ಇರೋದು ಸಣ್ಣ ಮಕ್ಕಳಿಗೆ. ಇವಾಗ ಇದು ಮಾಡಿದ್ದಾರೆ ನೋಡಿ, ಇದು ದೊಡ್ಡವ್ರಿಗಿದು. ಇದು ದೊಡ್ಡವ್ರಿಗೊಬ್ಬರು ಪ್ರೆಗ್ನೆಂಟ್ ಲೇಡಿ ಇದ್ದರು, ಅವ್ರಿಗೆ ಅವರು ಏನು ಮಾಡ್ತಾರೆ ಆ ಟೈಮ್ ಫೋಟೋ ತೆಗೆಸೋ ಸಂಬಂಧ ಇದು ಮಾಡಿಸ್ಕೊಂಡಿರ್ತಾರೆ. ಅದು ಒಂದಿದೆ. ಇವಾಗ ನೋಡಿ ತೋರಿಸ್ತೀನಿ. ಇದೆಲ್ಲ ಸಣ್ಣ ಮಕ್ಕಳಿದ್ದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಇತ್ತು. ಏನೋ ಅಚಾನಕ್ ಅವ್ರ ಮನೆಗೆ ಹೋಗಿದ್ದೆ ಅಂತ ಹಾಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಹೆಂಗೆ ಮಾಡಿದ್ದಾರೆ. ತುಂಬ ಜನ ಆರ್ಡ್ರ್ ಬರುತ್ತೆ ನಮ್ಮ ಅಮ್ಮಗೆ. ತುಂಬ ಜನ ಮಕ್ಕಳಿಗೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ, ಈ ಥರ ಮಾಡಿಕೊಡಿ ಅಂತ. ತುಂಬ ಅವ್ರ ಕಡೆ ಕಲಾ ತುಂಬ ಇದೆ. ಮುತ್ತಿನ ಕಾಯಿ ಅಂತ ಮಾಡ್ತಾರೆ, ಮೇಣಬತ್ತಿ ಸಾಮಾನು, ಸಕ್ಕರೆ ಸಾಮಾನು ಎಲ್ಲ. ಇವಾಗ ಲಗ್ನ ಸೀಸನ್ ಅಲ್ವಾ, ಎಲ್ಲ ಮಾಡಿರ್ತಾರೆ. ನಾನು ನಿಮ್ಗೆ ಅದ್ರದ್ದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಇನ್ನೂ ರೆಡಿ ಮಾಡಿಲ್ಲ ಅವರು. ಇವಾಗ ಸೀಸನ್ ಚಲೋ ಎಲ್ಲ ಮಾಡಿಕೊಡ್ತಾರೆ. ನಿಮ್ಗೆ ಅದ್ರದ್ದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೀವು ಈ ಥರ ಎಲ್ಲ ಮಕ್ಕಳಿಗೆಲ್ಲ ಮಾಡಿ ಹಾಕಿದ್ದೀರ. ನಾವು ನಮ್ಮ ಇಬ್ಬರು ಮಕ್ಕಳಿಗೂ ಚಿಕ್ಕವರಿದ್ದಾಗ ನಮ್ಮ ಮಮ್ಮಿ ಮಾಡಿಕೊಟ್ಟಿದ್ರು. ನಾವು ಈ ಥರ ಎಲ್ಲ ಹಾಕಿ ಫೋಟೋ ತೆಗೆಸಿದ್ವಿ. ಅದೆಲ್ಲ ಸ್ಟುಡಿಯೋಕ್ಕೆ ಹೋಗಿ ತೆಗೆಸ್ತಾರೆ, ಇಲ್ಲ ಮನೆಗೆ ಈಗಂತೂ ಫೋನ್ ಬಂದುಬಿಟ್ಟಿದ್ದಾವೆ. ಈಗ ಮನೆಯಲ್ಲೂ ಫೋಟೋ ಶೂಟ್ ಅದು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ನಮ್ಮ ಮಕ್ಕಳಿಗೆಲ್ಲ ಸ್ಟುಡಿಯೋಕ್ಕೆಲ್ಲ ಕರ್ಕೊಂಡೋಗಿ ಈ ಥರ ಎಲ್ಲ ಹಾಕಿ ಫೋಟೋ ತೆಗೆಸಿದ್ವಿ ನಾವು. ಅವಾಗೆಲ್ಲ ಏನು ಇದ್ದಿದ್ದಿಲ್ಲಲ್ಲ ಮೊಬೈಲೆಲ್ಲ, ಅವಾಗೆಲ್ಲ ಚಿಕ್ಕ ಮಕ್ಕಳಿದ್ದ ಹಂಗಲ್ಲಿ ಹೋಗಿದ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದು. ಇದು ನೋಡಿ ದೊಡ್ಡವ್ರಿಗೆ ನಾನು ಹೇಳಿದ್ನಲ್ಲ, ಪ್ರೆಗ್ನೆಂಟ್ ಲೇಡಿ ಒಬ್ರಿಗೆ ಮಾಡಿದ್ದಂತೆ. ಇದು ನೋಡಿ ಹಿಂದೆ ಇವಾಗ ಹೆಣ್ಕೊತಾರಲ್ಲ ಎಲ್ಲ, ಅವು ನೀವು ಇದು ಹಾಕ್ಕೊತೀವಲ್ಲ ನಾವು ಮುತ್ತಿನ ಎಲ್ಲ ಹೆಣಿತಾರಲ್ಲ ಅದು. ಇದು ನೋಡಿ ಸರ, ಮಂಗಳಸೂತ್ರ, ಆಮೇಲೆ ನೆಕ್ಲೇಸು, ಸೊಂಟದ ಪಟ್ಟಿ ಅಂತ ಡಾಬ್ ಅಂತಿರಲ್ಲ ಅದು. ಇದು ಶಾರ್ಟ್ ನೆಕ್ಲೆಸ್. ಇದು ಎಷ್ಟು ಚೆನ್ನಾಗಾಗಿದೆ ನೋಡಿ, ಶಾರ್ಟ್ ನೆಕ್ಲೆಸ್. ಇವೆಲ್ಲ ಹಿಂದೆ ಜಡೆ ಹಾಕಿ ಜಡೆಗೆ ಹಾಕೋದು ಇವೆಲ್ಲ. ಇದು ನೋಡಿ ಬಾಜುಬಂದಿ ಅಂತಾರಲ್ಲ, ಬಾಜುಬಂದಿ ಕಟ್ಕೊಳ್ಳೋದು ಇದು ಕೈಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವೆಲ್ಲ ಜಡೆಗೆ ಹಾಕ್ಕೊಳ್ಳೋದು ಲಾಂಗ್ ನೆಕ್ಲೆಸ್ಸು, ಆಮೇಲೆ ತುರ್ಬಾ ಕಟ್ಕೊಂಡಾಗ ತುರ್ಬಕ್ಕೆ ಹಾಕ್ಕೊಳ್ಳೋದು ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಾಟೀಲು, ಕಿವಿ ಓಲೆ, ಬಳೆ. ಮತ್ತು ನಾವು ಹೇಳಿದ್ನೆಲ್ಲ, ಒಬ್ಬರಿಗೆ ಶ್ರೀಮಂತ ಇತ್ತು, ಅವ್ರಿಗೆ ಇವೆಲ್ಲ ಹಿಟ್ಟಿನಿಂದ ನಮಗೆ ಎಲ್ಲ ಥರದ್ದು ಇದು ಮಾಡಿಕೊಡಿ ಅಂತ ಹೇಳಿದರು. ಆರ್ಡ್ರ್ ಬಂದಿತ್ತದು. ನಾನು ನಮ್ಮ ಮಮ್ಮಿ, ನಮ್ಮ ಸಿಸ್ಟರ್ 3 ಜನ ಸೇರಿ ಹಾಗೆ ಮಾಡಿದ್ವಿ ಇದನ್ನು. ಈ ಥರ ಎಲ್ಲ ಅದು ಹಿಟ್ಟಿನಿಂದ ಎಲ್ಲ ಥರ ಹಣ್ಣು, ಆಮೇಲೆ ಇದು ಮಾಡೋದಂದರೆ ಏನಂತಾರೆ, ಬಾಳೆಹಣ್ಣು ಆಯಿತು ನೋಡಿ. ಈ ಥರ ಎಲ್ಲ ವೆಲ್ಕಮ್ ಹಿಂಗೆಲ್ಲ ಬರೋದು. ಮೋಟು ಪತ್ಲು ಮಾಡಿದ್ವಿ. ಆಮೇಲೆ ಇದು ಫ್ಲವರ್ ಥರ ಮಾಡಿದ್ವಿ. ಎಲ್ಲ ಥರದ್ದು ಮಾಡಿ ಅದನ್ನು ಇದೇನು ತಿನ್ನೋಕೆ ಹಾಕ್ತೀವಲ್ಲ ಆ ಬಣ್ಣ ಅಂತ ಹಚ್ಚಿ ಮಾಡೋದಿದು. ಹಿಟ್ಟಿಂದ ಒಬ್ಬರು ಮನೆಯಲ್ಲಿ ಶ್ರೀಮಂತ ಇತ್ತಂತೆ, ಕುಬಸ ಇತ್ತು ಮಗಳದು, ಅವ್ರು ಮಾಡಿಸ್ಕೊಂಡು ಹೋಗಿದ್ದು. ನಮಗೆ ಆರ್ಡ್ರ್ ಬಂದಿತ್ತು. ಹಾಗೆ ಇದನ್ನು ಒಂದು ಸಿಂಪಲಾಗಿ ವಿಡಿಯೋ ಮಾಡಿದ್ದೀನಿ. ಈ ಥರ ಎಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಬಿಸ್ನೆಸ್ ಮಾಡ್ಬೋದು ಹೆಣ್ಮಕ್ಳು. ಖಾಲಿ ಕೊಡೋ ಬದಲು ಈ ಥರ ಎಲ್ಲ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನಾವೇ ಮಾಡಿದ್ದೀವಿ, ನಾವೇ ದುಡಿತೀವಿ ಅನ್ನೋದೊಂದು ಏನೋ ಥರ ಖುಷಿ ಇರುತ್ತೆ. ಆಮೇಲೆ ನಾವು ಒಂದೇನೋ ವಿದ್ಯೆ ಕಲ್ತಂಗೆ ಆಗುತ್ತೆ. ಇದು ನೋಡಿ ಆ್ಯಪಲ್ಲು, ಬ್ಯಾಟು, ಬಾಲು, ಅಂದರೆ ಒಟ್ಟು ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ನಾವು ಈ ಥರ ಎಲ್ಲ ಮಾಡಿ ಕೊಡೋದದು. ಹೀಗೆಲ್ಲ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಇದು ಫ್ಲವರ್ ಥರ ಹಿಂಗೆ ಮಾಡಿ ಹಾಕಿ ಫ್ಲವರ್ ಮಾಡೋದು. ಆಮೇಲೆ ಕಲ್ಲಂಗಡಿ ಹಣ್ಣು, ಆಮೇಲೆ ನೋಡಿ ಸೀತಾಫಲ ಹಣ್ಣು, ಇದು ವಡಾಪಾವು. ಒಟ್ಟು ಒಂದು 40 ಟೈಪ್ ಐಟಮ್ ಮಾಡಿಟ್ಟಿದ್ವಿ ನಾವು, 40 ಥರದ್ದು. ಹುಡುಗಿಗೆ, ಶ್ರೀಮಂತ ಹುಡುಗಿಗೆ ಅದ್ರ ಮುಂದಿಟ್ಟು ಆರತಿ ಮಾಡಿಸೋದು. ಹುಡುಗಿ ಆರತಿ ಇರತ್ತಲ್ಲ, ಆರತಿ ಟೈಮಿಗೆ ಇದನ್ನೆಲ್ಲ ಮುಂದೆ ಶೋಕಿಡೋದು ನೋಡಿ. ಐಸ್ ಕ್ರೀಮ್ ಅಂತ ಮಾಡಿದ್ದೀವಿ. ಆಮೇಲೆ ಇದು ಚಕ್ಲಿ, ಜಿಲೇಬಿ, ಆಮೇಲೆ ಪಿಜ್ಜಾ, ಗೋಬಿ ಮಂಚೂರಿ, ನೂಡಲ್ಸು ಎಲ್ಲ ಥರ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು. ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ